ಹೈಕೋರ್ಟ್ನಿಂದ ವಿನಯ್ ಕುಲಕರ್ಣಿಗೆ ಜಾಮೀನು ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ವಿನಯ್ ಕುಲಕರ್ಣಿ ರಿಲೀಸ್. ತಡರಾತ್ರಿ ಜೈಲಿನಿಂದ ಹೊರಬಂದಿರೋದು ಶಾಸಕ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿ ಅಭಿಮಾನಿಗಳಿಂದ ಸ್ವಾಗತವನ್ನ ಕೋರಲಾಗಿದೆ ಭರ್ಜರಿಯಾಗಿ. ಹೈಕೋರ್ಟ್ ಮಧ್ಯಂತರ ಜಾಮೀನು ನೀಡಿದ ಹಿನ್ನೆಲೆಯಲ್ಲಿ ಬಿಡುಗಡೆ. ವಿನಯ್ ಕುಲಕರ್ಣಿಗೆ ಹೂಗುಚ್ಛ ನೀಡಿ ಅಭಿಮಾನಿಗಳಿಂದ ಸ್ವಾಗತ. ಸಹಜವಾಗಿ ಅಭಿಮಾನಿಗಳಂತ ಇರ್ತಾರೆ ಅಲ್ವಾ, ಅವ್ರಿಗೊಂಥರ ಖುಷಿ. ಯಾವ ಕೇಸಲ್ಲಿ ಒಳಗೆ ಹೋಗಿರ್ತಾರೆ, ಯಾವ ಕೇಸಲ್ಲಿ ಬರ್ತಾರೆ, ಇನ್ನೊಂದು ಮತ್ತೊಂದು ಸೆಕೆಂಡ್. ಕೆಲವರು ಇಷ್ಟ ಆಗ್ಬಿಡ್ತಾರೆ, ಏನು ಮಾಡಿದ್ರು. ಸೊ ಹಾಗೇನೆ ಅವ್ರಿಗೆ ಅಭಿಮಾನಿಗಳಿದ್ದಾರೆ ಸಹಜವಾಗಿ. ಹಾಗಾಗಿ ಭಾರಿ ಖುಷಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ತಡರಾತ್ರಿ ಜೈಲಿನಿಂದ ಹೊರ ಬಂದಿರೋದು ಶಾಸಕರು. ಕೇಳಿ ಶಾಸಕರು, ಜನಪ್ರತಿನಿಧಿ, ಒಂದು ವರ್ಚಸ್ ಇಟ್ಕೊಂಡಿದ್ದಂಥ ನಾಯಕ ಕ್ಷೇತ್ರದಲ್ಲಿ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಅಂತ ಅಂದರೆ ಪುಕ್ಷಟ್ಟೆ ಅಂತೂ ಆಯ್ಕೆ ಮಾಡಿರಲ್ವೇ, ಇಷ್ಟಪಟ್ಟೆ. ಸೊ ನಮ್ಮ ಶಾಸಕರು ಒಳಗೆ ಹೋಗ್ಬಿಟ್ರಲ್ಲ ಅನ್ನೋದೊಂದು ಬೇಜಾರಿತ್ತು. ಈಗ ಜಾಮೀನು ಮೇಲೆ ಹೊರಗಡೆ ಬಂದಿರೋದು, ಆದರೂ ಖುಷಿ ನೋಡಿ. ಕಾರ್ಯಕರ್ತರಿಗೆ ಒಂಥರ ಸಂಭ್ರಮ. ಆಮೇಲೆ ಇದು ನಮ್ಮಲ್ಲಿ ಅಂತಲ್ಲ, ನಮ್ಮ ದೇಶದಲ್ಲೇ ಇದು ಕಾಮನ್. ರಾಜಕಾರಣಿಗಳು, ಸೆಲೆಬ್ರಿಟೀಸ್ಗಳು ಯಾವುದಾದ್ರೂ ಕೇಸಲ್ಲಿ ಜೈಲಿಗೆ ಹೋಗಿದ್ರು, ಇನ್ನೊಂದಾದರೂ ಮತ್ತೊಂದಾದರೂ ಖುಷಿ ನಮ್ಮ ಜನಕ್ಕೆ. ಅವ್ರನ್ನ ವಾಪಸ್ ಕರ್ಸ್ಕೊಳ್ಳೋದು, ಸಂಭ್ರಮಿಸೋದು, ಒಂಥರ ಅಭಿಮಾನ. ಇದನ್ನು ಅಭಿಮಾನ ಅಂತ ಹೇಳ್ತಾರೆ. ಸಂಭ್ರಮಿಸಿದ್ದಾರೆ. ಮಧ್ಯರಾತ್ರಿ ಬಂದರು ನಮ್ಮ ಬಾಸ್, ನಮ್ಮ ಅಣ್ಣ, ನಮ್ಮ ಶಾಸಕರು ಅಂತ. ಸರ್ ಬೈಟ್ ಸರ್ ಬೈಟ್ ಕೊಡ್ತೀರಾ ಸರ್? ನೋಡಿ, ಒಂದು ಮರ್ಡರ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಜೈಲಿಗೆ ಹೋಗಿದ್ರು, ಶಾಸಕರಾದರು, ಆಯ್ಕೆ ಮಾಡಿದ್ರು ಜನ. ಅವರಿಗೆ ಅಭಿಮಾನಿ ಅನ್ನೋದು ಇದ್ದೇ ಇರುತ್ತೆ. ನಿಮಗೇನ್ರಿ ಗೊತ್ತು, ಅವರ ವ್ಯಕ್ತಿತ್ವ ನಮಗೆ ಗೊತ್ತು ಅನ್ನೋರು ಇರ್ತಾರೆ. ಹೌದು, ಒಬ್ರೊಬ್ರಿಗೆ ಇಷ್ಟ ಆಗ್ತಾರೆ. ಅದೇ ರೀತಿಯಾಗಿ ವಿನಯ್ ಕುಲಕರ್ಣಿಯವರು ಅಂತಂದರೆ ಆ ಕ್ಷೇತ್ರದ ಜನಕ್ಕೆ, ಕಾರ್ಯಕರ್ತರಿಗೆ ಪ್ರೀತಿ. ಹೂಗುಚ್ಛ ಎಲ್ಲ ಕೊಟ್ಟು ಸಂಭ್ರಮಿಸಿದ್ದಾರೆ ನೋಡಿ. ಮಧ್ಯರಾತ್ರಿ ರಿಲೀಸ್ ಅಂತ ಗೊತ್ತಾದರೂ ತಡರಾತ್ರಿನೇ ಬಂದು ಕೂತಿದ್ದಾರಲ್ಲ ಹೇಳಿ, ಅಂದರೆ ಆ ಥರದೊಂದು ಅಭಿಮಾನ. ಜಾಮೀನು ಮೇಲೆ ಹೊರಗೆ ಬಂದಿರೋದು, ಆದರೂ ಬಂದಿದ್ದಾರಲ್ಲ ಹೊರಗೆ, ಸಿಗ್ತಾರೆ ನಮ್ಮ ಕೈಯಲ್ಲಿ ಅಂತ ಕೇಳಿ ಶಾಸಕರು. ಶಾಸಕ ಜೈಲಿಗೆ ಹೋಗಿ ಕೂತ್ರೆ ಅಭಿವೃದ್ಧಿ ಕೆಲಸಗಳು ಎಲ್ಲ ಆಗುತ್ತೆ, ಮರೀಚಿಕೆ ಅದೆಲ್ಲ ಗೊತ್ತಿಲ್ಲ. ಬಂದ್ರಾ ಅಷ್ಟೇ. ಆಮೇಲೆ ಆ ಪಕ್ಷದವರು ಈ ಪಕ್ಷದವರು ಎಲ್ಲ ಬಿಟ್ಬಿಡಿ. ನಾನು ಅದನ್ನೇ ಹೇಳಿದ್ದು, ನಮ್ಮ ರಾಜ್ಯದಲ್ಲಿ ಅಂತಲ್ಲ, ನಮ್ಮ ದೇಶದಲ್ಲೇ ಇದ್ಕೊ. ತಮಿಳ್ನಾಡು,